ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ವಾರಾಹಿ ಅಮ್ಮನವರ ಸಂಪೂರ್ಣ ಅನುಗ್ರಹಕ್ಕಾಗಿ ಈ ನಾಮಗಳನ್ನ ಅಂದ್ರೆ ವಾರಾಹಿ ಅಮ್ಮನವರ 12 ನಾಮಗಳನ್ನ ಲಲಿತೋಪಾಖ್ಯಾನದಲ್ಲಿ ಹಯಗ್ರೀವ ಮಹಾಸ್ವಾಮಿಗಳು ಅಗಸ್ತ್ಯರಿಗೆ ಹೇಳ್ತಾರೆ. ಈ ನಾಮಗಳನ್ನ ಹೇಳದೆ ಎಷ್ಟೇ ನಾವು ವಾರಾಹಿ ದೇವಿಯ ಆರಾಧನೆ ಮಾಡಿದರೂ ಕೂಡ ಅದು ನಿಷ್ಫಲ ಅಂತ ಹೇಳ್ತಾರೆ. ಈ ನಾಮಗಳನ್ನ ಪಠನೆ ಮಾಡಿದ್ರೇನೆ ವಾರಾಹಿ ದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಯಾವುದು ಈ ನಾಮಗಳು ಅಂತ ಅಂದ್ರೆ, ಓಂ ಪಂಚಮ್ಯೈ ನಮಃ, ಓಂ ದಂಡನಾಥಾಯೈ ನಮಃ, ಓಂ ಸಂಕೇತಾಯೈ ನಮಃ, ಓಂ ಸಮಯೇಶ್ವರ್ಯೈ ನಮಃ, ಓಂ ಸಮಯ ಸಂಕೇತಾಯೈ ನಮಃ, ಓಂ ವಾರಾಹ್ಯೈ ನಮಃ, ಓಂ ಪೋತ್ರಿಣ್ಯೈ ನಮಃ, ಓಂ ಶಿವಾಯೈ ನಮಃ, ಓಂ ವಾರ್ತಾಳ್ಯೈ ನಮಃ, ಓಂ ಮಹಾಸೇನಾಯೈ ನಮಃ, ಓಂ ಆಜ್ಞಾಚಕ್ರೇಶ್ವರ್ಯೈ ನಮಃ, ಓಂ ಅರಿಘ್ನೈ ನಮಃ. ಇದಕ್ಕೆ ಪ್ರಾರಂಭದಲ್ಲಿ ನಾವು ಓಂಕಾರದ ಬದಲು ಐಂ ಗ್ಲೌಂ ಐಂ ಅಂತಲೂ ಸೇರಿಸಿ ಈ ನಾಮಗಳನ್ನ ಹೇಳ್ಕೋಬಹುದು. ಯಾರೆಲ್ಲ ಸರಳವಾಗಿ ಅಮ್ಮನವರಿಗೆ ಪಂಚೋಪಚಾರ ಪೂಜೆಗಳನ್ನ ಮಾಡ್ತಾರೋ, ಸಮಯ ಇಲ್ಲ ನಾವು ಪಂಚೋಪಚಾರ ಪೂಜೆಯನ್ನ ಮಾಡ್ತೀವಿ ಅನ್ನೋರು ಕೂಡ ವಾರಾಹಿ ಅಮ್ಮನವರ ಫೋಟೋಗೆ ಈ ನಾಮಗಳಿಂದ ಪುಷ್ಪಾರ್ಚನೆಯನ್ನೋ ಕುಂಕುಮಾರ್ಚನೆಯನ್ನೋ ಮಾಡೋದ್ರಿಂದ ಒಳ್ಳೆಯ ಫಲವನ್ನ ನೋಡಬಹುದು. ನಾವು ಮನೆಯಲ್ಲಿ ಸಿಂಪಲ್ ಆಗಿ ವಾರಾಹಿ ದೇವಿಯ ಫೋಟೋ ಇದ್ರೆ ಆ ಫೋಟೋ ಮುಂದೆ ಒಂದು ಚಿಕ್ಕ ಪ್ಲೇಟನ್ನ ಇಟ್ಟು ಈ ನಾಮಗಳನ್ನ ಹೇಳಿ ಅಮ್ಮನವರಿಗೆ ಕುಂಕುಮ ಪೂಜೆಯನ್ನ ಮಾಡಿ ಆ ಕುಂಕುಮವನ್ನ ಧರಿಸಿ ನಾವು ಹೊರಗಡೆ ಹೋಗೋದ್ರಿಂದ ವಾರಾಹಿ ದೇವಿಯ ಸಂಪೂರ್ಣ ರಕ್ಷಣೆ ಅನ್ನೋದು ಕೂಡ ನಮಗ್ ಸಿಗುತ್ತೆ.